ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಬ್ಲೌಸ್ನ ನೆಕ್ಕಿಗೆ ನಾವು ಸಿಂಗಲ್ ಪೀಸಲ್ಲೇ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಎಮ್ಮಿಂಗ್ ಮೆಥಡಲ್ಲಿ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಮೆಥಡಲ್ಲಿ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದನ್ನು ತೋರಿಸಿದ್ದೀನಿ. ಈ ಮೆಥಡ್ ಅಂತೂ ತುಂಬಾ ಈಸಿ ಇರುತ್ತೆ. ಸಿಂಗಲ್ ಪೀಸಲ್ಲೇ ನಾವು ಥ್ರೆಡ್ ಪೈಪಿಂಗನ್ನು ಎಮ್ಮಿಂಗ್ ಮೆಥಡಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ನಾನಿಲ್ಲಿ ಆಲ್ರೆಡಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ನಾವು ಫ್ರಂಟ್ ಟು ಬ್ಯಾಕನ್ನು ಸ್ಟಿಚ್ ಮಾಡಿಕೊಂಡು ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೊಂಡಿರಬೇಕು. ನೆಕ್ ಪೈಪಿಂಗ್ ಕೊಡೋದಕ್ಕೆ ಈ ಥರ ರೆಡಿ ಮಾಡ್ಕೊಂಡಿರೋ ಬ್ಲೌಸನ್ನು ನಾವು ಈ ಥರ ಈ ನೆಕ್ ಪಾರ್ಟನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ನೀಟಾಗಿ ಈ ರೀತಿ ಈ ನೆಕ್ ಪಾರ್ಟನ್ನು ನಾವು ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಥ್ರೆಡ್ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನಾವು ಮೊದಲಿಗೆ ಥ್ರೆಡ್ಡನ್ನು ತಗೊಳ್ಳೋಣ. ಆದಷ್ಟು ನೀವು ಸಣ್ಣ ಥ್ರೆಡ್ಡನ್ನು ತಗೊಳ್ಳಿ. ಈ ನೆಕ್ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಇಲ್ಲಿಂದ ನೀಟಾಗಿ ಈ ಥರ ನಮಗೆ ಈ ಥ್ರೆಡ್ ಎಷ್ಟು ಬೇಕಾಗಿರುತ್ತೆ ಅಂತ ನೋಡಿಕೊಂಡು ಈ ಥ್ರೆಡ್ಡನ್ನು ತಗೊಳ್ಬೇಕು. ಈ ಕಡೆಯೂ ಸಹ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗಲ್ಲಿ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ಈ ಥರ ಕಟ್ ಮಾಡ್ಕೊಳ್ಬೇಕು. ಅಂದರೆ ಇದನ್ನು ನಾವು ಡಬಲ್ ಫೋಲ್ಡಿಂಗಲ್ಲಿ ತಗೊಳ್ಬೇಕು. ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಾಯಿತು. ಈಗ ನಾವು ಪೈಪಿಂಗ್ ಕ್ಲಾತನ್ನು ತಗೊಳ್ಬೇಕು ಪೈಪಿಂಗ್ ಕೊಡೋದಕ್ಕೆ. ಇಲ್ಲಿ ನಾನು ಪೈಪಿಂಗನ್ನು ಕೊಡೋದಕ್ಕೆ ಈ ಥರ ಗ್ರೀನ್ ಕಲರ್ ಕ್ಲಾತನ್ನು ತಗೊಂಡಿದ್ದೀನಿ. ಸೀರೆನಲ್ಲಿ ಈ ಥರ ಗ್ರೀನ್ ಕಲರ್ ಇದೆ, ಅದಕ್ಕೋಸ್ಕರ ಗ್ರೀನ್ ಕಲರ್ ತಗೊಂಡಿದ್ದೀನಿ. ಇಲ್ಲಿ ನಾವು ಪೈಪಿಂಗ್ ಕೊಡೋದಕ್ಕೆ ಕ್ರಾಸ್ ಪೀಸಸನ್ನು ತಗೊಳ್ಬೇಕು. ನೋಡಿ, ಈ ಕಲರಲ್ಲಿ ನಾನು ಆಲ್ರೆಡಿ ಪೀಸಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಕ್ರಾಸ್ ಆಗಿ. ಇದರಲ್ಲಿ ನಾವೀಗ 1/4 1.5 ಇಂಚು ಬಿಡ್ತಿರೋ ಥರ ಈ ಪೀಸಸನ್ನು ತಗೊಳ್ಬೇಕು. ಅಂದರೆ ಈ ಸ್ಕೇಲ್ ಎಷ್ಟು ಅಗಲ ಇರುತ್ತೆ ಅಷ್ಟು ತಗೊಳ್ಳಿ, ಸರಿ ಹೋಗುತ್ತೆ. ಕರೆಕ್ಟಾಗಿ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಎಲ್ಲ ಪೀಸಸ್ನ ಬಿಡ್ತು ಸೇಮ್ ಬಿಡ್ತಿರೋ ಥರ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ಥರ ಸ್ಕೇಲನ್ನು ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡಿಕೊಂಡು ಒಂದು 3ರಿಂದ 4 ಪೀಸನ್ನು ಕಟ್ ಮಾಡ್ಕೊಳ್ಬೇಕು. ಲೆಂತ್ ಜಾಸ್ತಿ ಇದ್ದರೆ ಒಂದು 3 ಪೀಸ್ ಸರಿ ಹೋಗುತ್ತೆ. ಲೆಂತ್ ಕಡಿಮೆ ಇದ್ದರೆ ಒಂದು 4 ಪೀಸನ್ನು ತಗೊಳ್ಳಿ. ಮಾರ್ಕ್ ಮಾಡಿಕೊಂಡು ಈ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾವು ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು. ಇದರ ಅಗಲ ಎಷ್ಟಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, 1.5 ಇಂಚು ಅಗಲ ಇದೆ. ಈಗ ಈ ಪೀಸಸನ್ನು ನಾವು ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಳ್ಬೇಕು. ಇಲ್ಲಿ ನಮಗೆ ಕ್ರಾಸ್ ಆಗಿದೆಯಲ್ಲ ಈ ಪೀಸು, ಈ ಕ್ರಾಸ್ನ ಈ ಥರ ಆಪೋಸಿಟಲ್ಲಿ ಇಟ್ಕೊಂಡು ಒಂದು 1/4 ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಇದೇ ಪೀಸನ್ನು ನಾವು ಸೀದಾ ಸೈಡು ಮೇಲೆ ಬರೋ ಥರ ನೋಡ್ಕೊಳ್ಬೇಕು. ಆಲ್ರೆಡಿ ನಾವಿಲ್ಲಿ ಪೀಸ್ ಅಟ್ಯಾಚ್ ಮಾಡ್ಕೊಂಡಿರೋದು ಕೆಳಗಡೆ ಹೋಗಬೇಕು. ಸೀದಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಇನ್ನೊಂದು ಪೀಸನ್ನು ತಗೊಂಡು ಇದರ ಆಪೋಸಿಟಲ್ಲೇ ಇದನ್ನು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಪೀಸಸನ್ನು ಅಟ್ಯಾಚ್ ಮಾಡ್ಕೊಂಡಾಯಿತು. ಈಗ ಇಲ್ಲಿ ನಾವು ಫೂಟನ್ನು ಚೇಂಜ್ ಮಾಡ್ಕೊಳ್ಬೇಕು. ಸಿಂಗಲ್ ಫೂಟನ್ನು ಹಾಕ್ಕೊಳ್ಬೇಕು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ. ಇಲ್ಲಿ ನಾನು ಸಿಂಗಲ್ ಫೂಟ್ ಏನು ಚೇಂಜ್ ಮಾಡ್ಕೊಳ್ತಾ ಇಲ್ಲ. ಇದೇ ಫೂಟಲ್ಲೇ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಇದೇ ಫೂಟಲ್ಲೇ ಸ್ಟಿಚ್ ಮಾಡಿ ರೂಢಿ ಇದೆ. ನೀವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಸಿಂಗಲ್ ಫೂಟನ್ನು ಹಾಕ್ಕೊಳ್ಬೇಕು. ಈಗ ಆಲ್ರೆಡಿ ನಾವು ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ಡನ್ನು ತಗೊಂಡು ಒಂದು ಕಡೆ ಎಡ್ಜ್ಗೆ ನಾವು ಈ ಥ್ರೆಡ್ಡನ್ನು ಇಟ್ಕೊಳ್ಬೇಕು. ಈ ಕಡೆ ಎಡ್ಜ್ಗಾಗಲಿ ಈ ಕಡೆ ಎಡ್ಜ್ಗಾಗಲಿ ಇಟ್ಕೊಳ್ಬೇಕು. ಇದನ್ನು ಇಟ್ಕೊಳ್ಬೇಕಾದ್ರೆ ಕೂಳೆ ಸೈಡ್ ನೋಡ್ಕೊಳ್ಳಿ, ಮೇಲೆ ಬರೋ ಥರ ಇಟ್ಕೊಳ್ಬೇಕು. ಮೇಲೆ ಬರೋ ಥರ ಇಟ್ಕೊಂಡು ಈ ಥ್ರೆಡ್ಡನ್ನು ನಾವು ಈ ಥರ ಇಟ್ಕೊಂಡು ಈ ಕ್ಲಾತನ್ನು ನಾವು 1/4 ಇಂಚು ಮಾತ್ರ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಒಂದು ಕಡೆ ಎಡ್ಜಲ್ಲಿ ಕಾಣಿಸ್ತಾ ಇದೆಯಲ್ವ, ಒಂದು ಕಡೆ ಎಡ್ಜ್ಗೆ ಈ ಥ್ರೆಡ್ಡನ್ನು ಇಟ್ಟು 1/4 ಇಂಚು ಕ್ಲಾತನ್ನು ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಅಷ್ಟೇ. ಈ ಥರ ಇಟ್ಕೊಂಡು ಈಗ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಈ ಥ್ರೆಡ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲೇನಾದರೂ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ
ಟ್ರಿಮ್ ಮಾಡ್ಕೊಳ್ಳಿ. ಥ್ರೆಡ್ ಎಷ್ಟಿದೆ ಅಷ್ಟಕ್ಕೆ ನಮಗೆ ಕ್ಲಾತ್ ಇದ್ದರೆ ಸರಿ ಹೋಗುತ್ತೆ. ನೋಡಿ ಈ ಥರ ನಾವು ಥ್ರೆಡ್ಡನ್ನು ಇಟ್ಟು ನೀಟಾಗಿ ಒಂದು ಕಡೆ ಎಡ್ಜ್ಗೆ ಸ್ಟಿಚ್ ಮಾಡಿಕೊಳ್ಬೇಕು. ನೋಡಿ ಇಲ್ಲಿ ನಮಗೆ ಈ ಕೂಳೆ ಅನ್ನೋದು 1/4 ಇಂಚ್ ಮಾತ್ರ ಇರಬೇಕು. ಈ ಕಡೆ ಕ್ಲಾತ್ ಅನ್ನೋದು ನಮಗೆ 1/4 1 ಇಂಚ್ ಒಳಗಡೆನೇ ಇರಬೇಕು. ಈ ಥರ ನಾವು ಈ ಪಟ್ಟಿಯನ್ನು ರೆಡಿ ಮಾಡಿಕೊಳ್ಬೇಕು. ಈಗ ಇದನ್ನು ನಾವು ಬ್ಲೌಸ್ಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಬ್ಲೌಸನ್ನು ತಗೊಳ್ಳಿ. ಬ್ಲೌಸ್ ತಗೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು. ಈ ಥರ ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಇಲ್ಲಿ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿರೋ ಪೈಪಿಂಗನ್ನು ತಗೊಳ್ಬೇಕು. ಇದನ್ನು ಸಹ ನಾವು ಉಲ್ಟಾ ಸೀದಾನ ಚೆಕ್ ಮಾಡ್ಕೊಳ್ಬೇಕು. ಉಲ್ಟಾ ಸೈಡ್ ಅನ್ನೋದು ಕೆಳಗಡೆ ಹೋಗಬೇಕು, ಈ ಸೀದಾ ಸೈಡ್ ಅನ್ನೋದು ಮೇಲೆ ಬರೋ ಥರ ಇಟ್ಕೊಳ್ಬೇಕು. ಹಾಗೆಯೇ ಈ ಕಡೆ ಎಡ್ಜಲ್ಲಿ ನಾವು 1/2 ಇಂಚು ಎಕ್ಸ್ಟ್ರಾನ ಬಿಟ್ಟು ನಾವಿಲ್ಲಿ 1/4 ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಹತ್ರದಿಂದ ತೋರಿಸ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ನೋಡಿ ಈ ಥರ ನಾವು 1/4 ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಳ್ಳಿ. ಈ ನೆಕ್ ಹತ್ರ ನಾವು 1/4 ಇಂಚು ಬಿಡ್ತಿಟ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ನೀವು ನೋಡ್ಕೊಳ್ಳಿ. ನೋಡಿ ಈ ಥರ ಈ ನೆಕ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ತಿರುಗಿಸ್ಕೊಂಡು 1/4 ಇಂಚು ಮಾರ್ಜಿನ್ ಇಟ್ಕೊಂಡು ಈ ಪೈಪಿಂಗ್ ಕ್ಲಾತನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಶೋಲ್ಡರ್ ಹತ್ರ ಶೋಲ್ಡರ್ ಕೂಳೆನ ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ರೌಂಡ್ ಶೇಪ್ಗಳ ಹತ್ರ ಪೈಪಿಂಗ್ ಕ್ಲಾತ್ನಾಗಲಿ ನೆಕ್ನಾಗಲಿ ಎಳಿದೆ ರೌಂಡ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಇದನ್ನು ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಕಡೆ ಶೋಲ್ಡರ್ ಹತ್ರನೂ ಶೋಲ್ಡರ್ ಕೂಳೆನ ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕಡೆ ಎಡ್ಜಲ್ಲೂ 1/2 ಇಂಚು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ನಾವು ಈ ಪೈಪಿಂಗ್ ಕ್ಲಾತನ್ನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಈ ಟರ್ನಿಂಗ್ ಶೇಪ್ಗಳೇನಿರುತ್ತೋ ಅಂದರೆ ರೌಂಡ್ ಶೇಪ್ಗಳ ಹತ್ರ ಕಟ್ಸ್ ಹಾಕ್ಕೊಳ್ಬೇಕು. ಈ ಪೀಸ್ಗೆ ಹಾಕ್ಕೊಳ್ಬಾರ್ದು, ಇಲ್ಲೇನು ನಾವು ಅಟ್ಯಾಚ್ ಮಾಡ್ಕೊಂಡಿರ್ತೀವೋ ಈ ಪೀಸ್ಗೆ ಮಾತ್ರ ನಾವು ಕಟ್ಸ್ ಹಾಕ್ಕೊಳ್ಬೇಕು. ಅದರಲ್ಲೂ ಈ ರೌಂಡ್ ಶೇಪ್ಗಳ ಹತ್ರ ಮಾತ್ರ ಹಾಕ್ಕೊಳ್ಳಿ. ಸ್ಟಿಚ್ಚು ಈ ಫ್ಯಾಬ್ರಿಕ್ ಏನಾದರೂ ಕಟ್ ಆಗಿಬಿಟ್ಟಿದೆ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನೋಡಿಕೊಂಡು ಕಟ್ಸನ್ನು ಹಾಕ್ಕೊಳ್ಬೇಕು. ಈ ಥರ ನಾವು ಕಟ್ಸನ್ನು ಹಾಕ್ಕೊಂಡು ಈಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರೋದನ್ನು ನಾವು ಈ ಥರ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಈ ಕ್ಲಾತ್ ಏನಿದೆ ಇದನ್ನು ನಾವು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಕೂಳೆ ಇನ್ಸೈಡಲ್ಲಿ ಎಷ್ಟಿರುತ್ತೋ ಅಷ್ಟಕ್ಕೆ ನಾವು ಈ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಎಕ್ಸ್ಟ್ರಾ ಬಿಟ್ಟಿರೋದನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಈ ಕ್ಲಾತನ್ನು ಕೂಳೆ ಎಷ್ಟಿರುತ್ತೋ ಅಷ್ಟಕ್ಕೆ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಡ್ಜಿಗೊಂದು ಕಿನ್ನರಿ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಕ್ಲಾತನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಕಡೆ ಎಡ್ಜಲ್ಲೂ ಸಹ ಎಕ್ಸ್ಟ್ರಾ ಬಿಟ್ಟಿರೋದನ್ನು ನಾವು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಈ ಕ್ಲಾತನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ನಾವು ನೀಟಾಗಿ ಈ ಕ್ಲಾತನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇನ್ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ನಮಗೆ ಈ ಕೂಳೆ ಅನ್ನೋದು ಎಕ್ಸ್ಟ್ರಾ ಇರುತ್ತೆ, ಇದನ್ನು ನಾವು ಒಂಚೂರು ಟ್ರಿಮ್ ಮಾಡ್ಕೊಳ್ಬೇಕು. ಸ್ಟಿಚ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಈ ಕ್ಲಾತನ್ನು ಬಿಟ್ಟು ಉಳಿದಿರೋದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಇದನ್ನು ಕಟ್ ಮಾಡ್ಕೊಳ್ಳೋವಾಗ ನೋಡ್ಕೊಳ್ಳಿ, ಬ್ಲೌಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ನೀಟಾಗಿ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನಾವು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಈಗ ನಾವು ಈ ಪೈಪಿಂಗನ್ನು ಈ ರೀತಿ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಎಡ್ಜ್ಗೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ನಿಮಗೆ ಸ್ಟಿಚ್ ಬೇಡ ಅನ್ನೋಂಗಿದ್ರೆ ನೀವು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೆಮ್ಮಿಂಗನ್ನು ಮಾಡ್ಕೊಳ್ಬೋದು. ಎಡ್ಜ್ಗೆ ಸ್ಟಿಚ್ ಹಾಕ್ಕೊಂಡ್ರೆ ಫಿನಿಶಿಂಗು ನೀಟಾಗಿರುತ್ತೆ, ಹಾಗೆಯೇ ಸ್ಟಿಪ್ ಆಗಿರುತ್ತೆ. ಸ್ಟಿಚ್ಚನ್ನು ಹಾಕ್ಕೊಳ್ಳಿ.
ನೋಡಿ ಈ ಥರ ನಾವು ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನಮಗೆ ಸ್ಟಿಪ್ ಆಗಿರುತ್ತೆ. ಈಗ ನಾವು ಇದಕ್ಕೆ ಈಸಿಯಾಗಿ ಇನ್ಸೈಡಲ್ಲಿ ಹೆಮ್ಮಿಂಗ್ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಹೆಮ್ಮಿಂಗ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋಂಗಿದ್ರೆ ನೀವೊಂದು ಸ್ಟಿಚ್ಚು ಸಹ ಹಾಕ್ಕೊಳ್ಬೋದು. ಸ್ಟಿಚ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ನಾನೊಂದು ದೊಡ್ಡ ಸ್ಟಿಚ್ ಹಾಕ್ಕೊಳ್ತೀನಿ, ಆಮೇಲೆ ನಾನು ಹೆಮ್ಮಿಂಗ್ ಮಾಡ್ಕೊಳ್ತೀನಿ. ನೀವು ಸ್ಟಿಚ್ ಬೇಕು ಅಂದರೆ ಈ ಕ್ಲಾತ್ನ ಎಡ್ಜಿಗೆ ಈ ಥರ ನೀವು ಸ್ಟಿಚ್ ಹಾಕ್ಕೊಳ್ಬೋದು. ಹೆಮ್ಮಿಂಗ್ ಬೇಡ ನಾವು ಸ್ಟಿಚ್ ಹಾಕ್ಕೊಳ್ತೀರಿ ಅನ್ನೋಂಗಿದ್ರೆ ಈ ಮೆಥಡಲ್ಲಿ ನೀವು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ನೀವು ಸ್ಟಿಚ್ಚು ಸಹ ಹಾಕ್ಕೊಳ್ಬೋದು. ಈ ಸ್ಟಿಚ್ ನಿಮಗೆ ಟಾಪ್ ಸೈಡಲ್ಲಿ ಕಾಣಿಸಿದ್ರೂ ಪರವಾಗಿಲ್ಲ ಅಂದರೆ ಈ ರೀತಿ ನೀವು ಸ್ಟಿಚ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀವು ಹೆಮ್ಮಿಂಗ್ ಮಾಡ್ಕೊಳ್ಬೋದು. ನೋಡಿ ನಮಗಿಲ್ಲಿ ಬ್ಯಾಕ್ ಪಾರ್ಟಲ್ಲಿ ರೌಂಡ್ ಶೇಪು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಫಿನಿಶಿಂಗ್ ಬಂದಿದೆ. ಇದನ್ನು ಐರನ್ ಮಾಡ್ಕೊಂಡಿದ್ದೀವಿ ಅಂದರೆ ಇನ್ನೂ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಇನ್ಸೈಡಲ್ಲಿ ನಮಗೆ ನೋಡಿ ಈ ಥರ ಇರುತ್ತೆ. ಇದಕ್ಕೆ ನಾವು ಹೆಮ್ಮಿಂಗ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಾನು ತೋರಿಸ್ದಂಗೆ ನೀವು ಸ್ಟಿಚ್ಚು ಸಹ ಹಾಕ್ಕೊಳ್ಬೋದು. ನೋಡಿದ್ರಲ್ವಾ ಇವತ್ತಿನ ವಿಡಿಯೋದಲ್ಲಿ ಹೆಮ್ಮಿಂಗ್ ಮೆಥಡಲ್ಲೇ ನಾವು ಸಿಂಗಲ್ ಪೀಸನ್ನು ಯೂಸ್ ಮಾಡಿಕೊಂಡು ಥ್ರೆಡ್ ಪೈಪಿಂಗನ್ನು ಈಸಿ ಮೆಥಡಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.